ವಿರಾಜ್, ಊಟ ಟೈಮ್ ಆಯ್ತು. ಆಚೆ ಹೋಗ್ತಾ ಇದೀವಾ ಇಲ್ಲ ಏನಾದರೂ ಆರ್ಡರ್ ಮಾಡ್ಲಾ? ಲೈಟಾಗಿ ಏನಾದರೂ ಆರ್ಡರ್ ಮಾಡು. ನನಗೊಂದು ಆ್ಯಪಲ್ ಪೈ ಆದರೂ ಓಕೆ. ಇಲ್ಲ ನಿನಗೇನು ಅನ್ಸುತ್ತೆ ಅದನ್ನು ಆರ್ಡರ್ ಮಾಡು. ಒಂದು 1/4 kg ಮನಃಶಾಂತಿ ಆರ್ಡರ್ ಮಾಡ್ಲಾ? ಅದಾದರೂ ಓಕೆ. ಹಾಗೆ ಹೊಸ ಪ್ಯಾಕೇಜಿಂಗ್ ರೆಡಿ ಆಗಿದೆಯಲ್ಲ, ಅದನ್ನು ರಿವ್ಯೂ ಕಳಿಸ್ಬಿಡು. ಯಾವುದು 2036 ಹಾಂ, ಅದೇ ಕಳಿಸ್ಬಿಡು. ವಿರಾಜ್, ವಿರಾಜ್, ನಾನು ನಿನ್ನ ಜೊತೆ ಮಾತಾಡಬೇಕು. ಮೇಡಮ್, ವಿರಾಜ್ ಸಂಪತ್ ಅವ್ರನ್ನ ಭೇಟಿ ಆಗ್ಬೇಕಿತ್ತು. ಅಪಾಯಿಂಟ್ಮೆಂಟ್ ಇದೆಯಾ? ಇಲ್ಲ, ಅದು ನನ್ನ ಹತ್ರ ಅಪಾಯಿಂಟ್ಮೆಂಟ್ ಇಲ್ಲದೆ ಯಾರನ್ನೂ ಒಳಗಡೆ ಬಿಡಕ್ಕಾಗಲ್ಲ. ತುಂಬಾ ಅರ್ಜೆಂಟ್ ಇತ್ತು ಮೇಡಮ್. ಅವ್ರನ್ನ ಭೇಟಿ ಆಗ್ಲೇಬೇಕು. ಇವಾಗ ಅಪಾಯಿಂಟ್ಮೆಂಟ್ ಸಿಗ್ಬೋದಾ? ನೋಡಿ, ದಿನಕ್ಕೆ 50 ಜನ ನಿಮ್ ತರನೇ ಬರ್ತಾರೆ. ಪ್ರಾಡಕ್ಟ್ ಸೇಲ್ಗಂತ ಬರ್ತಾರೆ, ಮಾರ್ಕೆಟಿಂಗ್ ಪ್ರಮೋಷನ್ಗಂತ ಬರ್ತಾರೆ. ಎಲ್ರನ್ನೂ ಒಳಗಡೆ ಬಿಡಕ್ಕಾಗಲ್ಲ. ಅಯ್ಯೋ ಇಲ್ಲ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ನಾನು ಯಾವುದೇ ಪ್ರಾಡಕ್ಟ್ ಪ್ರಮೋಷನ್ ಅಂತ ಬಂದಿಲ್ಲ. ಅವ್ರ ಹತ್ರ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕು ಅಷ್ಟೇ. ಒಂದೇ ಒಂದ್ಸಲ ಅವ್ರನ್ನ ಭೇಟಿಯಾಗಿ ಹೋಗ್ತೀನಿ. ಎಲ್ಲಿಂದ ಬರ್ತೀರಾ ನೀವೆಲ್ಲ? ಇರಿ 1 ನಿಮಿಷ, ಸರ್ನ ಕೇಳ್ಬಿಟ್ಟು ನೋಡ್ತೀನಿ. ವಿರಾಜ್, ನಾನೇನು ಹೇಳ? ಎಸ್ ಸರ್, ನಿಮ್ನ ನೋಡಕ್ ಒಬ್ರು ಬಂದಿದ್ದಾರೆ. ಅಪಾಯಿಂಟ್ಮೆಂಟ್ ಇಲ್ಲ, ಆದ್ರೆ ಪರ್ಸನಲ್ ಆಗಿ ಏನೋ ಮಾತಾಡ್ಬೇಕಂತೆ. ತುಂಬಾ ರಿಕ್ವೆಸ್ಟ್ ಮಾಡ್ತಿದ್ದಾರೆ. ಇನ್ನೊಂದು 1 hour ಆಗಲ್ಲ. ಓಕೆ ಸರ್. ಹೇಳು. ಇನ್ನು 1 hour ಆಗಲ್ಲ ಅಂತೆ. ಪರವಾಗಿಲ್ಲ ಮೇಡಮ್, ನಾನು ವೇಟ್ ಮಾಡ್ತೀನಿ. ಹೌದಾ? ಇಲ್ಲಿ ಅಡ್ರೆಸ್ ಮತ್ತೆ ನೇಮ್ ಬರ್ದ್ಬಿಟ್ಟು ಹೋಗಿ ಕೂತ್ಕೊಳ್ಳಿ. ಹಾಸಿಗೆ ಮೆತ್ಮೆತ್ತಿಗೆ ಹೂವ ತರ ಇರ್ಬೇಕು. ನಾನ್ ಬೇಡ ಬೇಡ ಅಂತ ಎಷ್ಟು ಹೇಳಿದ್ರು ನೀನ್ ಹೋಗಿ ಕಮ್ಮಿ ದುಡ್ಡು ಅಂತ ಇಂತ ತಗೊಂಡೆ. ಇವಾಗ ನೋಡು, ಬೆನ್ನೋವು ಅಂತ ಕೂತಿದ್ಯಾ. ತಗೋ. ಹಾಸಿಗೆ ಇದ್ದಷ್ಟು ಕಾಲ್ ಚಾಚು ಅನ್ನೋ ಗಾದೆ ಮಾತು ಕೇಳಿಲ್ವೇನೋ? ಒಳ್ಳೆ ಹಾಸಿಗೆ ಅಂತ ಶಕ್ತಿ ಮೀರಿ ದುಡ್ಡು ಕೊಟ್ಟು ತಗೊಂಡ್ರೆ ಆಮೇಲೆ ನನ್ಗೆ ನೆಮ್ಮದಿಯಾಗಿ ನಿದ್ದೆ ಮಾಡಕ್ಕಾಗಲ್ಲ. ಶಕ್ತಿ ಇಲ್ಲ ಅಂತ ಯಾರು ಹೇಳಿದ್ದು? ನಿಮ್ ಮಗ ನಾನಿರೋದೇನಕ್ಕೆ? ನೀನಿದೆಯಾ ಕಣೋ, ಎಲ್ಲ ನೀನ್ ನೋಡ್ಕೋತೀಯ ಅಂತ ಪ್ರತಿಯೊಂದನ್ನು ನಿನ್ ಮೇಲೇನೆ ಹೊರೆ ಹಾಕಕ್ಕಾಗತ್ತೇನೋ? ಅಮ್ಮ, ನೀನ್ ನೋಡ್ತಾ ಇರೋ, ಬರೀ ಮಲ್ಗೋ ಹಾಸಿಗೆ ಮಾತ್ರ ಅಲ್ಲ, ಇಡೀ ಮನೆಯನ್ನೇ ಚೇಂಜ್ ಮಾಡಿಸ್ಬಿಡ್ತೀನಿ. ನಿನ್ನ ಎಬ್ಸಕ್ಕೆ ಕೈಗೊಂದು ಕಾಲ್ಗೊಂದು ಆಳ್ಗಳಿರ್ಬೇಕು, ಆ ತರ ನೋಡ್ಕೋತೀನಿ. ಅಮ್ಮ, ನೀನು ಪುಷ್ಪ ಒಂದು ಹುಲ್ಕಡ್ಡಿನ ಎತ್ತಿಡ್ದೆ, ಮನೇಲಿ ರಾಣಿ ತರ ಇರ್ಬೇಕು. ರೀ, ನೀವ್ ಈಗಾಗ್ಲೇ ನಾವು ಹೇಳೋದಕ್ಕಿಂತ ಜಾಸ್ತಿನೇ ಮಾಡ್ತಿದ್ದೀರಾ. ಇನ್ನೂ ಹೊರೆ ಹೊತ್ಕೊಳಕ್ ಹೋಗ್ಬೇಡಿ, ಸರಿನಾ? ಕೊಡಿಲಿ. ನನ್ಗೆ ಹೊರೆ ಹೊತ್ಕೊಳ್ಳೋ ಶಕ್ತಿ ಇಲ್ಲ ಅಂತ ಯಾರು ಹೇಳಿದ್ದು? ನಾನು ಯಾರು ಹೇಳು? ವಿಶ್ವಾಸ್. ಕೊಡಿಲಿ. ಈ ಟೈಮಲ್ಲಿ ನೀನ್ ಹಂಗೆಲ್ಲ ಭಾರ ಹೊತ್ಕೋಬಾರ್ದು. ಬಾ ನನ್ ಜೊತೆ. ಆಫೀಸ್ ಕೆಲಸ ಮುಗಿಸ್ಕೊಂಡ್ ಬಂದು ಸುಸ್ತಾಗಿದ್ರು ಮನೆ ಕೆಲಸದಲ್ಲೂ ಕೈ ಜೋಡಿಸ್ತಾನೆ. ನನ್ ಬಂಗಾರ. ಇವನ್ ನೋಡಿದ್ರೆ ಹೆಮ್ಮೆ ಅನ್ಸುತ್ತೆ ನನ್ಗೆ. ಮೇಡಮ್, 1 ಗಂಟೆ ಆಯ್ತು. ಈಗ ವಿರಾಜ್ ಸರ್ನ ಭೇಟಿ ಆಗ್ಬೋದಾ? ಮೇಡಮ್, ವಿರಾಜ್ ಸರ್ನ ಭೇಟಿ ಆಗ್ಬೋದಾ? ಏನ್ರಿ ನಿಮ್ ಗೋಳು? ಅಲ್ಲ, ನೀವು ಕೊಟ್ಟಿದ್ದ ಟೈಮ್ ಆಯ್ತು, ಅದಕ್ಕೆ. ಓಕೆ ಮೇಡಮ್, ಓಕೆ ಅಂದ್ರಾ? ಯಾಕ್ರಿ ರಗಳೆ ಮಾಡ್ತೀರಾ? ಹೋಗ್ರಿ. ಸರ್, ವಿರಾಜ್ ಸಂಪತ್ ಮುಂದೆ ರೈಟ್ ಸೈಡ್ ಅಲ್ಲಿ ಕ್ಯಾಬಿನ್ ಇದೆಯಲ್ಲ, ಅದೇ. ಥ್ಯಾಂಕ್ ಯು. ವಿರಾಜ್ ಸಂಪತ್. ಸರ್, ಒಳಗ್ ಬರ್ಬೋದಾ? ಸರ್, ಸರ್,
ನಮಸ್ಕಾರ. ನಮಸ್ತೆ ಸರ್. ಹೇಯ್, ನಮಸ್ಕಾರ ಅಂತೆ ನಮಸ್ಕಾರ. ಯಾರಮ್ಮ ನೀನು? ಇಲ್ಲೇನ್ ಮಾಡ್ತಿದ್ಯಾ? ಅದು ಸರ್, ವಿರಾಟ್ ಸರ್ ಅವರ ಪರ್ಸು. ನಿನ್ ಕೈಲಿ ಹೇಗ್ ಬಂತು? ಯಾರು ಇಲ್ದೇ ಇರೋದ್ ನೋಡಿ ಪರ್ಸ್ನ ಕದ್ಬಿಟ್ಯಾ? ಕಳ್ಳಿ. ಅಯ್ಯೋ ಇಲ್ಲ ಸರ್, ಅವ್ರಿಗೆ ವಾಪಸ್ ಕೊಡಕ್ಕೆ ಅಂತ ಬಂದೆ. ನಿನ್ನಂತೋರ್ನ ನನ್ನ ಸರ್ವೀಸ್ ಅಲ್ಲಿ ಎಷ್ಟು ಜನರನ್ನ ನೋಡಿಲ್ಲ. ಮುಖ ನೋಡಿದ ತಕ್ಷಣ ಯಾರ್ಯಾರು ಹೆಂಗೆ ಅಂತ ಹೇಳ್ಬಿಡ್ತೀನಿ ಗೊತ್ತಾ? ಸರ್, ಈಗ ನಾನು ಏನ್ ಮಾಡ್ದೆ ಅಂತ ಹೀಗೆ ಹೇಳ್ತಾ ಇದ್ದೀರಾ? ಇನ್ನೂ ಏನ್ ಮಾಡ್ಬೇಕು? ಹಾಡು ಹಗಲಲ್ಲೇ ಅರು ಮಸಾಲಾ ಕಂಪನಿಗ್ ಬಂದು ಈ ರಂಗ ಪಾಂಡುರಂಗನ ಕಣ್ತಪ್ಸಿ ಅವ್ರ ಪರ್ಸ್ ಕದ್ದಿದ್ಯಾ? ಕಳ್ಳಿ. ಎಷ್ಟು ಧೈರ್ಯ ನಿನಗೆ? ಸರ್, ನಾನು ಈ ಪರ್ಸ್ನ ಕದ್ದಿಲ್ಲ. ಅಯ್ಯೋ ಪಾಪ, ಕ್ಯಾಬಿನಲ್ಲಿ ಇದ್ದಿದ್ದ ಪರ್ಸ್ನ ಸುಮ್ನೆ ತಗೊಂಡೆ ಅಷ್ಟೇ. ಅಥವಾ ಪರ್ಸೆ ಆರ್ಕೊಂಡು ನಿನ್ ಕೈಗೆ ಬಂದು ನನ್ನ ಕರ್ಕೊಂಡೋಗು ಅಂತ ಕೇಳ್ಕೊಂತು ಅಲ್ವಾ? ನಿಜವಾಗ್ಲೂ ಕದ್ದಿಲ್ಲ ಸರ್, ಪರ್ಸ್ನ ವಾಪಸ್ ಕೊಡಕ್ಕೆ ಅಂತಾನೆ ಬಂದಿದ್ದು. ಪರ್ಸ್ನ ವಾಪಸ್ ಕೊಡೋದಿಕ್ಕೆ ಕ್ಯಾಬಿನಲ್ಲಿ ಯಾರು ಇಲ್ದೇ ಇರುವಾಗ್ಲೇ ಬರ್ಬೇಕಿತ್ತ? ಅದು ಯಾರನ್ನೂ ಹೇಳ್ದೆ ಕೇಳ್ದೆ. ಇದನ್ನ ನಾನ್ ನಂಬೇಕು. ಸರ್, ರಿಸೆಪ್ಷನಿಸ್ಟೇ ಕಳ್ಸಿದ್ದು. ಮುಚ್ಚಮ್ಮ ಬಾಯ್. ಇವತ್ತೇನಾದ್ರೂ ಸತ್ಯ ಹರಿಶ್ಚಂದ್ರ ಬದುಕಿದ್ರೆ ನೀನ್ ಮಾತಾಡೋದ್ನ ಕೇಳಿ ಸೂಸೈಡ್ ಮಾಡ್ಕೊಂಬಿಟ್ಟಿರೋರು. ಅಲ್ಲಮ್ಮ, ಸರ್ ಇಲ್ದೇ ಇರುವಾಗ ರಿಸೆಪ್ಷನಿಸ್ಟ್ ನಿನ್ನ ಯಾಕೆ ಕಳಿಸ್ತಾಳೆ? ಸರ್, ನಾನ್ ಸುಳ್ಳು ಹೇಳ್ತಾ ಇಲ್ಲ, ಅವರೇ ಕಳ್ಸಿದ್ದು. ಹೌದಾ? ಸರಿ, ಹಾಗಾದ್ರೆ ಇವತ್ತೇ ಇಲ್ಲೇ ಈಗ್ಲೇ ಇತ್ಯರ್ಥ ಆಗೋಗ್ಲಿ. ಬಾ, ಈ ಪಾಂಡುರಂಗನ ಯಾಮಾರ್ಸಕ್ ನೋಡ್ತಾಳೆ. ಈ ಪಾಂಡುರಂಗ ಯಾರು ಅಂತ ತೋರಿಸ್ತೀನಿ. ನೀನು ಇವಳನ್ನ ಒಳಗ್ ಕಳ್ಸಿದ್ಯಾ? ಹೌದು ಸರ್, ಅವರೇ ಕಳ್ಸಿದ್ದು. ನಿನ್ನ ಕೇಳದ್ನ? ನಾನು ಯಾರನ್ನ ಕೇಳ್ತೀನೋ ಅವ್ರು ಉತ್ತರ ಕೊಡ್ಬೇಕಷ್ಟೇ. ನಿನ್ನನ್ನೇ ಕೇಳ್ತಾ ಇರೋದು. ವಿರಾಜ್ ಸರ್ ಇಲ್ದೇ ಇರುವಾಗ ನೀನು ಇವಳನ್ನ ಅವ್ರ ಕ್ಯಾಬಿನ್ ಕಳಿಸ್ದ. ಇವಳು ಸುಳ್ಳಿ ಅಂತ ಗೊತ್ತಾಗ್ಬೇಕು. ಮುಂದೆ ಕಳ್ತನ ಮಾಡಕ್ಕೂ ಮುಂಚೆ ಈ ಪಾಂಡುರಂಗನ ಹೆಸರು ನೆನಪಾಗಿ ಚಳಿ ಜ್ವರ ಬಂದ್ಬಿಡ್ಬೇಕು. ಹಂಗ ಮಾಡ್ತೀನಿ. ಸರ್, ಮಾತ್ಗೂ ಕಳ್ಳಿ ಅಂತ ಹೇಳ್ಬೇಡಿ. ಮೇಡಮ್, ನೀವೇ ಹೇಳಿ, ನಿಮ್ಮನ್ ಕೇಳಿ ತಾನೇ ಒಳಗ್ ಹೋಗಿದ್ದು. ಹೇಳು, ಇವಳು ಕಳ್ಳಿನ ಅಥವಾ ನಿನ್ ಕೆಲ್ಸ ಕಳ್ಳಿನ? ಮೇಡಮ್, ಏನಿದು ಇಷ್ಟು ಜೋರ ಗಲಾಟೆ ಮಾಡುವಂಥದ್ದು? ಏನಾಯ್ತು? ಯಾರಿ ಹುಡುಗಿ? ಮೇಡಮ್, ಇವಳು ವಿರಾಜ್ ಸರ್ ಕ್ಯಾಬಿನ್ಗೆ ಮೆಲ್ಲಗೆ ಹೋಗಿ ಪರ್ಸ್ನ ದೇಪಿಟ್ಟಿದ್ದಾಳೆ ಮೇಡಮ್. ನಾನ್ ಬಿಟ್ಬಿಡ್ತೀನಾ? ಎಳಕ್ಕ ಬಂದು ಇಲ್ಲಿ ನಿಲ್ಸಿದ್ದೀನಿ ಮೇಡಮ್. ಇಲ್ಲ ಮೇಡಮ್, ನಾನ್ ಕದ್ಯಕ್ ಹೋಗಿರ್ಲಿಲ್ಲ. ಈ ಪರ್ಸ್ ಸಿಕ್ಕಿತ್ತು, ಇದ್ರಲ್ಲಿ ಅಡ್ರೆಸ್ ಇತ್ತು, ಅದಕ್ಕೆ ವಾಪಸ್ ಕೊಡೋದಕ್ಕೆ ಅಂತ ಬಂದಿದ್ದೆ. ಓಹೋ, ಸಿಕ್ಕಿದ ಪರ್ಸ್ನ ವಾಪಸ್ ಕೊಡೋದಕ್ಕೆ ಇಲ್ಲಿವರೆಗೂ ಹುಡುಕ ಬಂದ್ಲಂತೆ. ಇದನ್ನ ನಾವು ನಂಬಿಡ್ಬೇಕು. ವಿರಾಜ್ ಸರ್ ಇಲ್ದೇ ಇರುವಾಗ ಅವರ ಕ್ಯಾಬಿನ್ಗೆ ಇವಳು ಯಾಕೆ ಹೋಗಿದ್ಲು? ನೀವೇ ಕೇಳಿ ಮೇಡಮ್, ಕೇಳಿ ಮೇಡಮ್. ಪಾಂಡು, ನಾನು ಕೇಳ್ತೀನಿ, ಸುಮ್ಮನಿರು. ನೀವು ಕೇಳ್ಕೊಂಡು ಕ್ಯಾಬಿನ್ ಒಳಗೆ ಹೋಗ್ಬೋದಿತ್ತಲ್ವಾ? ಇವ್ರನ್ನ ಕೇಳೇ ಹೋಗಿದ್ದು ಮೇಡಮ್. ವಿರಾಟ್ ಸರ್ ಒಳಗಿದ್ದಾರೆ ಹೋಗಿ ಅಂತ ಅವರೇ ಕಳ್ಸಿದ್ದು. ಬೇಕಿದ್ರೆ ಕೇಳಿ ಅವರನ್ನೇ. ವಿರಾಜ್ ಕ್ಯಾಬಿನಲ್ಲಿ ಇಲ್ಲ ಅನ್ನೋದು ಗೊತ್ತಿದ್ದು ಕಳ್ಸಿದ್ಯಾ ಅಥವಾ ವಿರಾಜ್ ಇಲ್ಲ ಅನ್ನೋದೇ ಗೊತ್ತಿರ್ಲಿಲ್ವಾ ನಿಂಗೆ? ಅಯ್ಯೋ, ನಾನ್ ಕಳ್ಸಿಲ್ಲ ಮೇಡಮ್. ಈ ಹುಡುಗಿ ಸುಳ್ಳು ಹೇಳ್ತಿದ್ದಾಳೆ. ಈ ಹುಡುಗಿ ಯಾವಾಗ ಒಳಗೋದ್ಲು ಅಂತ ನಂಗೆ ಗೊತ್ತೇ ಇಲ್ಲ. ಮೂರು ಕಾಸಿನ ಕುದುರೆ ಟಟ ಜಂಬ ಮಾಡಬೇಡಮ್ಮ, ಭೂಮಿ ಮೇಲೆ ನಡಿಯಮ್ಮ. ನಾಗು, ಹಾ ಮೇಡಮ್, ಒಂದು ಗ್ಲಾಸ್ ನೀರು ತಗೊಂಡ. ಹಾ, ತನ್ನಿಂಗ್. ನಾಗು, ಕಪ್ಸ್ ಇಷ್ಟ ಇದೆ, ಮಿಕ್ಕಿದ್ದೆಲ್ಲಿ? ಅದು ಕಿಚನ್ ಡ್ರೈಯರ್ ಅಲ್ಲಿ ಇರ್ಬೇಕು ಮೇಡಮ್, ನಾನು ನೋಡ್ತೀನಿ. ಕಕ್ಕು, ಕಪ್ಸು ನೀನೇನಾದ್ರೂ ನೋಡ್ದ್ಯಾ? ಕಪ್ಸಾ? ನಂಗೆ ಗೊತ್ತಿಲ್ಲಪ್ಪ. ಗೊತ್ತಿಲ್ವಾ? ಅದೇಂಗಾಗುತ್ತೆ? ಈ ಕಿಚನ್ ಅಲ್ಲಿ ನೀನ್ ಇಡ್ತೀಯ ಇಲ್ಲ ನಾನು ಇಡ್ತೀನಿ. ಒಂದ್ ನಿಂಗ್ ಗೊತ್ತಿರ್ಬೇಕು ಇಲ್ಲ ನಂಗೆ ಗೊತ್ತಿರ್ಬೇಕು. ಗೊತ್ತಿಲ್ಲ ಅಂತೆ, ಗೊತ್ತಿಲ್ಲ. ನಾಗು,
ಹೋಗ್ಲಿ ಬಿಡಪ್ಪ. ಅದೇಂಗ್ ಬಿಡಕ್ಕಾಗುತ್ತೆ ಮೇಡಮ್, ಅದೇಂಗ್ ಬಿಡಕ್ಕಾಗುತ್ತೆ? ಲೆಕ್ಕ ಇಲ್ದೆ ಲೆಕ್ಕ ಸಿಗ್ದೆ ಈ ನಾಗು ಬಿಡೋ ಮಾತೇ ಇಲ್ಲ. ಅದು ಕಪ್ಪಾದ್ರೂ ಸರಿ, ಕಾಸಾದ್ರೂ ಸರಿ. ನಾಗು, ನೀನೇ ಹೊಡೆದಾಕ್ಬಿಟ್ಟಿರ್ತೀಯ. ಹುಷಾರು ಅಂದೆ ಕೈ ನಡ್ಗುತ್ತಲ್ವಾ ನಿಂಗೆ? ಹೌದು, ನೀನೇ ಹೊಡೆದಾಕ್ಬಿಟ್ಟಿರ್ತೀಯ. ಬಾ 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 ಬಾ. ಹಲೋ ಕುಕ್ಕಮ್ಮ, ಕೈ ನಡುಗುತ್ತೆ ಆದ್ರೆ ಲೆಕ್ಕ ಇಡವಲ್ಲ. ಅಷ್ಟಕ್ಕೂ ನಾನೇನಾದ್ರೂ ಹೊಡೆದಾಕಿದ್ರೆ ವೈಜಯಂತಿ ಮೇಡಮ್ಗೆ ಲೆಕ್ಕ ಕೊಟ್ಟಿರ್ತೀನಿ. ನಿಂತಾರ ಅವ್ರ ಮೇಲೆ ಎತ್ತಾಕಲ್ಲ. ನಿಂತರ ಅಂದ್ರೆ ನಾನ್ ತೆಗ್ದಿದ್ದೀನಿ ಅಂತನಾ? ನಾನ್ ತೆಗ್ದಿಲ್ಲ ಮೇಡಮ್. ಈ ನಾಗರಾಜನೇ ಎಲ್ಲೋ ಎತ್ತಿಟ್ಟಿರ್ಬೇಕು, ಇಲ್ಲ ಹೊಡೆದಾಕಿರ್ಬೇಕು. ಹಲೋ, ಯಾವನ ಕಳ್ಳ ಅಂತ ಇರೋದು? ಮಾತಿನ ಮೇಲೆ ನಿಗಾ ಇರ್ಲಿ. ಯಾಕೋ ನೀನ್ ಕುಂಬಳಕಾಯಿ ಕಳ್ಳ ಅಂದ್ರೆ ಹೇಗಲು ಮುಟ್ಕೊಂಡಂಗಿದೆ. ಅಮ್ಮ, ನಂಗೆ ಯಾಕೋ ಇವಳ ಮೇಲೇನೆ ಅನುಮಾನ. ನಾನೇನು ಮಾಡಿಲ್ಲ ಮೇಡಮ್, ಇವನೇ ಎತ್ತಿರ್ತಾನೆ. ನನ್ ಮೇಲೆ ಏನಾದ್ರು ಅಂದ್ರೆ ನಾನ್ ಸುಮ್ನೆ ಇರಲ್ಲ. ನೀನ್ ನನ್ ಮೇಲೆ ಹೇಳ್ಬೋದಾ? ಯಾಕಿಷ್ಟು ಗಲಾಟೆ ಮಾಡ್ತಿದ್ದಾರೆ ವೈಜಯಂತಿ? ಅತ್ತೆ, ಅದು ಕಾಫಿ ಕಪ್ನಲ್ಲಿ ಕೆಲವೊಂದು ಕಪ್ ಕಾಣ್ತಾ ಇಲ್ಲ. ಇವರಿಬ್ರು ನಾನು ತಾನು ಅಂತ ಕಿತ್ತಾಡ್ತಿದ್ದಾರೆ. ನಾಗರಾಜ್ಗೆ ಸುಮ್ಮನೆ ಇರು ಅಂದ್ರೂ ಕೇಳ್ತಾ ಇಲ್ಲ. ಈ ಕುಕ್ಕು ನಾನು ಹೊಡೆದಾಕಿದ್ದೀನಿ ಅಂತ ಸುಳ್ಳು ಆರೋಪ ಮಾಡ್ತಿದ್ರೆ ಅದನ್ನ ಕೇಳಿಸ್ಕೊಂಡು ಸುಮ್ಮನೆ ಇರ್ಬೇಕಾ ಅಮ್ಮಮ್ಮ? ನಾಗು, ಇಂಥ ಎಷ್ಟು ಕಪ್ಸ್ನ ನೀನು ಹೊಡೆದಾಕಿಲ್ಲ ಹೇಳು? ಇಷ್ಟಕ್ಕೂ ಈ ಕಪ್ಸ್ ಎಷ್ಟು ಬೆಲೆ ಬಾಳುತ್ತೆ ಅಂತ ಗೊತ್ತಾ ನಿಂಗೆ? ಇಷ್ಟಿನ ನಾನು ಏನೇನು ಹೊಡೆದಾಕಿದ್ದೀನೋ ಎಲ್ಲ ಲೆಕ್ಕ ಬರ್ದಿಟ್ಟಿದ್ದೀನಿ. ಹೊಡೆದಾಕಕ್ಕೂ ವೈಜಯಂತಿ ಮ್ಯಾಮ್ಗೆ ತಿಳಿಸಿರ್ತೀನಿ. ನಮ್ಮ ತಾಯಣೆಗೂ ಹೇಳ್ತಿದ್ದೀನಿ ಮೇಡಮ್, ಆ ಕಪ್ಸ್ನ ನಾನು ಹೊಡೆದಾಕಿಲ್ಲ ಮೇಡಮ್. ನಾಗರಾಜ್, ಕಪ್ಪುಗಳು ಎಲ್ಲಿತ್ತೋ ಅಲ್ಲೆಲ್ಲ ಹುಡುಕಿದ್ಯಾ? ಹಾ ಅಮ್ಮಮ್ಮ, ಅಲ್ಲೇ ಜೋಪಾನವಾಗಿ ಜೋಡಿಸಿಟ್ಟಿದ್ದೆ. ನಾಗರಾಜ್ ಇಲ್ಲಿಟ್ಟಿದ್ದನ್ನ ನೀನು ನೋಡ್ದ್ಯಮ್ಮ? ಅಮ್ಮ, ನಾನ್ ಕಿಚನ್ ಇಂದ ಆಚೆನೆ ಹೋಗಿಲ್ಲ, ನಾನ್ ನೋಡಿಲ್ಲ ಅಮ್ಮ. ಸರಿ, ಹಾಗಾದ್ರೆ ಟೋಟಲ್ 10 ಕಪ್ಪುಗಳಿತ್ತು. ಶೇರ್ ಮಾಡಿದ್ರೆ ಒಬ್ಬೊಬ್ರಿಗೆ 10,000 ಕಟ್ಟಾಗತ್ತೆ. ಅಮ್ಮಮ್ಮ, ಇದು ಅನ್ಯಾಯ ಅಮ್ಮ ಅವ್ರೆ. ಅಲ್ಲಿದ್ದಿದ್ದ 6 ಕಪ್ಗಳು, ನೀವ್ ನೋಡಿದ್ರೆ 10 ಅಂತ ಹೇಳಿ ಅಷ್ಟೊಂದು ದುಡ್ಡು ಕಟ್ ಮಾಡ್ತೀನಿ ಅಂತಿದ್ದೀರಾ? ಕಪ್ಪುಗಳನ್ನ ನೋಡೇ ಇಲ್ಲ ಅಂದೆ. 6 ಇತ್ತು ಅಂತ ಅದೇಗೆ ಕರೆಕ್ಟಾಗಿ ಹೇಳ್ತಾ ಇದ್ಯಾ? ಇದು ಆಕ್ಚುಲಿ ಚೆನ್ನಾಗಿರೋದು. ಕುಕ್ಕಮ್ಮ, ಈಗ ಮಾತಾಡು. ಸುಳ್ಳು ಹೇಳೋರ್ನ, ನಾಟಕ ಮಾಡೋರ್ನ ಕಂಡ್ರೇನೆ ನನಗಾಗಲ್ಲ. ಇನ್ನು ಮಾತು ಬೇಡ. ನೀನ್ ಸುಮ್ಮನೆ ಇದ್ರೂ ನಡೀತಿತ್ತು. ಆದ್ರೆ ನೀನು ತಪ್ಪು ಮಾಡಿದ್ಯಾ, ಜೊತೆಗೆ ಅದನ್ನ ಸಾಧಿಸಕ್ಕೂ ಹೋಗ್ತಾ ಇದ್ಯಾ. ಇನ್ನೊಬ್ರ ಮೇಲೆ ಆರೋಪ ಬೇರೆ ಮಾಡಿದ್ಯಾ. ಇಷ್ಟಾದ್ಮೇಲೆ ನಿನಗೆ ಮಾತಾಡೋದಕ್ಕೆ ಯೋಗ್ಯತೆ ಇಲ್ಲ. ವೈಜಯಂತಿ, ಇವಳನ್ನ ಕಳಿಸ್ಬಿಡು. ಅಮ್ಮ, ಅಮ್ಮವ್ರೆ, ಇದು ಒಂದ್ಸಲ ನನಗೆ ಕ್ಷಮಿಸ್ಬಿಡಿ. ಮತ್ತೆ ಇನ್ನೊಂದ್ಸತಿ ಈ ತರ ಆಗಲ್ಲ. ನಮ್ಮನೇಲಿ ತಪ್ಪು ಮಾಡೋರ್ಗೆ, ಸುಳ್ಳು ಹೇಳೋರ್ಗೆ ಸೆಕೆಂಡ್ ಚಾನ್ಸ್ ಕೊಡೋ ಅಭ್ಯಾಸ ನನಗಿಲ್ಲ. ನಿಂಗೆ ಹೇಳ್ದೇನೆ ಒಳಗೆ ಹೋದ್ಲಾ? ಅದನ್ನ ನೋಡ್ಕೊಂಡು ನೀನ್ ಸುಮ್ಮನೆ ಇದ್ಯಾ? ಇಲ್ಲ ಮೇಡಮ್, ಅವಳು ಒಳಗೋಗಿದ್ದೆ ನಂಗೆ ಗೊತ್ತಿಲ್ಲ. ಅದು ಹೇಗೆ ಗೊತ್ತಿರಲ್ಲ? ನಿನ್ ಕೆಲಸ ಏನು? ಬರೋರ್ ಹೋಗೋರ್ನ ಗಮನಿಸಿ ವೆಲ್ಕಮ್ ಮಾಡಿ ಎಂಟ್ರಿ ಮಾಡೋ ತಾನೆ? ಹೌದು ಮೇಡಮ್. ಹಾಗಿದ್ರೆ ನೀನ್ ಇಲ್ಲಿರುವಾಗ ಒಂದ್ ಹುಡುಗಿ ಒಳಗೆ ಹೋಗಿದ್ದು ನಿನಗೆ ಗೊತ್ತಾಗಿಲ್ಲ ಅಂದ್ರೆ ನಿನ್ ಕೆಲಸ ಮಾಡ್ತಿಲ್ಲ ಅಂತ ತಾನೇ ಅರ್ಥ. ಕೆಲಸ ಮಾಡದೇ ಇರೋ ರಿಸೆಪ್ಷನಿಸ್ಟ್ ನಮ್ಗೆ ಆಗ್ಬೇಕು. ಅಯ್ಯೋ, ಆಗ ಹೇಳ್ಬೇಡಿ ಮೇಡಮ್. ಈ ಹುಡುಗಿನ ನಾನೇ ಒಳಗೆ ಕಳಿಸಿದ್ದು. ಆದರೆ ರೂಲ್ಸ್ ಪ್ರಕಾರ ಅಡ್ರೆಸ್ಸು ನೇಮ್ ಎಲ್ಲ ಬರ್ಸ್ಕೊಂಡೇ ಕಳಿಸಿದ್ದೀನಿ ಮೇಡಮ್. ಬೇಕಿದ್ರೆ ನೋಡಿ. ಏನು ಹೇಳೋ ಅಗತ್ಯ ಇಲ್ಲ ಮಿಸ್ ರಾಧಿಕಾ. ಯು ಆರ್ ಫೈರ್ಡ್. ಮೇಡಮ್ ಪ್ಲೀಸ್ ಆ ಥರ ಹೇಳ್ಬೇಡಿ ಮೇಡಮ್. ತಪ್ಪು ಮಾಡಿದೆ,
ಸುಳ್ಳು ಕೂಡ ಹೇಳ್ದೆ. ಅಷ್ಟಕ್ಕೆ ಸಾಲದು ಅಂತ ನೀನು ಮಾಡಿರೋ ತಪ್ಪಿಂದ ಇನ್ನೊಬ್ರು ತೊಂದರೆಯಲ್ಲಿ ಇರಬೇಕಾದ್ರೆ ಅದನ್ನು ನೋಡಿಕೊಂಡು ಸತ್ಯನ ಮುಚ್ಚಿಟ್ಟೆ. ಒಟ್ಟು 3 ತಪ್ಪುಗಳು. ಮಿಥಿಲಾ ಒಂದು ತಪ್ಪಿಗೂ ಅವಕಾಶ ಕೊಡಲ್ಲ. ಮೇಡಮ್ ಪ್ಲೀಸ್ ಮೇಡಮ್, ಒಂದು ಚಾನ್ಸ್ ಕೊಡಿ. ಅರುವಮ್ಮನ್ ಕಂಪ್ನಿನಲ್ಲಿ ಯಾರಿಗೂ ಸೆಕೆಂಡ್ ಚಾನ್ಸ್ ಇಲ್ಲ. ಪಾಂಡು ಮೇಡಮ್, ಅವ್ರ ಪೇಮೆಂಟ್ ಎಲ್ಲ ಕ್ಲಿಯರ್ ಮಾಡಿ ಅವ್ರನ್ನ ಕಳಿಸ್ಬಿಡಿ. ಓಕೆ ಮ್ಯಾಮ್ ಪ್ಲೀಸ್ ಮ್ಯಾಮ್. ನೋಡಮ್ಮ, ನಾನು ಮಾತಾಡ್ತೀನಿ, ನೀನು ಹೋಗಲ್ಲಿರು. ನಿನ್ನ ಹೆಸರು ಮಲ್ಲಿನಾ? ಹೌದು ಮೇಡಮ್. ಮಲ್ಲಿ, ಪರ್ಸ್ ಕೊಡೋದಕ್ಕೆ ಇಲ್ಲಿ ತನಕ ಬಂದ್ರಾ? ಹೌದು ಮೇಡಮ್. ಈ ಪರ್ಸ್ ಸಿಕ್ತು. ಇದ್ರೊಳಗೆ ವಿಸಿಟಿಂಗ್ ಕಾರ್ಡ್ ಇತ್ತು. ಫೋನ್ ಮಾಡಕ್ಕೂ ಟ್ರೈ ಮಾಡಿದೆ, ಆದ್ರೆ ಸಿಗ್ಲಿಲ್ಲ. ಅದಕ್ಕೆ ಹುಡ್ಕೊಂಡು ನಾನೇ ಬಂದೆ. ಈಗಿನ ಕಾಲದಲ್ಲೂ ನಿಮ್ಮಷ್ಟು ಪ್ರಾಮಾಣಿಕ ಜನ ಇರ್ತಾರಲ್ವಾ? ಗುಡ್. ಮಲ್ಲಿ, ಏನು ಮಾಡ್ಕೊಂಡಿರೋದು? ನಾನು ಕುಕ್. ಅಡಿಗೆ ಅವಳ ನೀನು ಹೇಳೋದು ನೋಡಿದ್ರೆ ಯಾವುದೋ ದೊಡ್ಡ ಕಂಪ್ನಿಗೆ MD ಅನ್ನೋ ಥರ ಬಿಲ್ಡಪ್ ಕೊಡ್ತಿದ್ಯಾ? ಒಂಥರ ಹಾಗೆ ಅನ್ಕೊಳ್ಳಿ. ನಾನ್ ಕೆಲಸ ಮಾಡೋ ಮನೇಲೆಲ್ಲ ಅಡ್ಗೆ ಮನೆಗೆ ನಾನೇ MD. ಓಹೋ, ಇಡೀ ಕಿಚನ್ ಮ್ಯಾನೇಜ್ ಮಾಡ್ತೀನಿ ಗೊತ್ತಾ? ಆಗಬಹುದು. ಅಡ್ಗೆ ಮಾಡೋದು ಅಂದ್ರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ಮೇಡಮ್. ನೈಸ್, ಒಳ್ಳೆ ಕೆಲಸ. ಸರಿ, ಬಿಡು ಮಾಡ್ಕೊಂಡು ಬಂದು ಪರ್ಸ್ನ ಇಲ್ಲಿ ತನಕ ತಂದು ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಸರಿ ಮೇಡಮ್, ನಾನು ಬರ್ತೀನಿ. ಸರಿ, ಹೋಗಿ ಬನ್ನಿ. ಹೀಗೆ ಒಳ್ಳೆಯವರಾಗಿರಿ. ನಿಮ್ಮ ಪ್ರಾಮಾಣಿಕತೆ ನಿಮ್ಮನ್ನು ಕಾಯುತ್ತೆ. ಹೇ, ನಾನಿಲ್ವಾ? ರೀ, ನಿಮ್ಮಂತ ಗಂಡನ್ ಪಡೆಯಕ್ಕೆ ನಾನು ನಿಜವಾಗ್ಲೂ ತುಂಬಾ ಪುಣ್ಯ ಮಾಡಿದ್ದೀನಿ. ಈಗಂತ ಮಾತೆಲ್ಲ ಯಾಕೆ? ಇದೇನಾ ಮನೆ? ಹೌದಣ್ಣ, ಇದೇ ಮನೆ. ಅಯ್ಯಯ್ಯೋ, ಸಾಲ ಕೊಟ್ಟು ಬಂದೇ ಬಿಟ್ನಾ? ಇನ್ನೇನೋದು ನಾನು ಇಲ್ಲಿದ್ರೆ ಅಷ್ಟೇ, ಮುಗೀತು ನನ್ನ ಕತೆ. ಓ ಮೈ ಗಾಡ್, ನನ್ BMI ರಿಪೋರ್ಟ್. ನಾನು 1 kg ದಪ್ಪ ಆಗಿದ್ದೀನಿ. ನಾಳೆಯಿಂದಾನೇ ಡಯಟ್ ಸ್ಟಾರ್ಟ್ ಮಾಡ್ಬೇಕಪ್ಪ. ಮತ್ತೇನೆ ನಿಂದು ಕಾಮಿಡಿ. ವಿಕೆಟ್ ಕೂಡ ನಿನ್ಕಿಂತ ಗುಂಡಗಿರೋದು ಗೊತ್ತಾ? ಅಣ್ಣ ಬೇಡ. ಯಾರಿಗ್ ಬೇಕು ಬಿಸಿ ಬಿಸಿ ಕಾಫಿ? ಹೇ, ಇದು ನೀ ಮಾಡಿದ ಕಾಫಿ ಅಲ್ಲ ತಾನೆ? ಕಾಫಿ ಸ್ಮೆಲ್ ನೋಡ್ತಿದ್ರೆ ಇವನ್ ಮಾಡ್ದಂಗ್ ಕಾಣಿಸ್ತಿಲ್ಲ. ಅದು ನಾನೇ ಮಾಡೋಣ ಅನ್ಕೊಂಡೆ, ಆದ್ರೆ ಕೈ ಜಾರಿ ಬಿತ್ತು. ಅಡ್ಗೆ ಮನೆ ತುಂಬಾ ರಂಪ ಆಯ್ತು. ಮನೆ ಕೆಲ್ಸದವಳು ಕ್ಲೀನ್ ಮಾಡ್ತಿದ್ದಾಳೆ. ಕರೆಕ್ಟಾ? ಅದೇ ಅನ್ಕೊಂಡೆ. ಹಾಗಾದ್ರೆ ಕಾಫಿ ಯಾರು ಮಾಡಿದ್ದಾರೆ? ಘಮ ನೋಡಿ ನಂಗೂ ಕಾಫಿ ಕುಡಿಬೇಕನ್ನಿಸ್ತಿದೆ. ನಂಗೂ ಕೊಡು. ಕಾಫಿ ಮಾಡಿದವ್ರ ಕೈಗೆ ಚಿನ್ನದ ಬಳೆ ಹಾಕ್ಬೇಕು. ಡಿಕಾಕ್ಷನ್ ನಲ್ಲಿ ಒಂಚೂರ್ ಹೆಚ್ಚಿಲ್ಲ, ಒಂಚೂರ್ ಕಮ್ಮಿ ಇಲ್ಲ, ಪರ್ಫೆಕ್ಟ್. ಕಾಫಿ ಟೇಸ್ಟ್ ನೋಡ್ತಾ ಇದ್ರೆ ವೈಜು ಅತ್ತೆ ಮಾಡಿರೋ ಹಾಗಿದೆ. ಮಾಡಿರೋ ಹಾಗಿದೆ ಅಲ್ಲ, ಅವಳೇ ಮಾಡಿರೋದು. ವೈಜು ಕಾಫಿ ಮಾಡ್ದೆ ತುಂಬಾ ದಿನ ಆಯ್ತು. ಆದ್ರೂ ಈ ಕಾಫಿನ ಅವಳೇ ಮಾಡಿದಾಳೆ ಅಂತ ಹೇಗೆ ಹೇಳ್ತೀರಾ? ಕೈ ರುಚಿ ಅಭಿರುಚಿ ಎರಡರಲ್ಲೂ ನಾನ್ ಆರ್ಸಿದ್ ಸೊಸೆ. ಓ, ಬಜ್ಜಿ ಬೇರೆ ಇದೆಯಾ? ಹೊರಗಡೆ ತುಂಬಾ ಚಳಿ ಇದೆ. ಬಿಸಿ ಬಿಸಿ ಕಾಫಿ ಜೊತೆ ಬಜ್ಜಿ ಇದ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಚಿಕ್ಕಿ, ನೀವಿಂಗ್ ರುಚಿಯಾಗಿ ಅಡ್ಗೆ ಮಾಡ್ತಿದ್ರೆ ನಮ್ ಕುಕ್ ಹೊಟ್ಟೆ ಕಿಚ್ಚಲ್ಲಿ ಕೆಲ್ಸ ಬಿಟ್ಟು ಓಡೋಗ್ಬೋದು. ಅಯ್ಯೋ, ಓಡೋಗ್ಬೋದು ಅಲ್ಲ, ಸುಳ್ಳು ಹೇಳೋರ್ಗೆ ಮನೇಲಿ ಜಾಗ ಇಲ್ಲ ಅಂತ ಅವರು ಅಮ್ಮ ಮನೆ ಆ ಕುಕ್ನ ಓಡಿಸ್ಬಿಟ್ರು. ರೀ, ಏನಾಯ್ತು? ಏನಿಲ್ಲ, ಒಂದ್ ಅರ್ಜೆಂಟ್ ಫೋನು.
ಮೀಟಿಂಗಾ? ಓಕೆ ಓಕೆ ಓಕೆ, ನಾನೇ ಬರ್ಬೇಕಾ? ಹಾ, ಬರ್ತೀನಿ. ಓಕೆ. ಅರ್ಜೆಂಟ್ ಮೀಟಿಂಗ್ ಅಂತೆ, ನಾನು ಹಿಂಗೋಗಿ ಹಂಗೆ ಬರ್ತೀನಿ. ಓಕೆನಾ? ಹುಷಾರು. ಜೋಪಾನ ರೀ. ಇಲ್ಲಿಂದ ಹೇಗೋ ತಪ್ಪಿಸ್ಕೊತಿದ್ದೀನಿ, ಆದ್ರೆ ಒಳಗಡೆ ನನ್ ಗುಟ್ಟು ರಟ್ಟಾಗಲ್ವಾ? ಅಯ್ಯಯ್ಯೋ. ಯಾರದು? ಯಾರು ಹಾಗೆ ಬಡಿತಾ ಇರೋದು? ಹೇಳೋದೇನ್ ಕೇಳಿಸ್ತಿಲ್ವಾ? ಬರೋವರೆಗೂ ಕಾಯಕ್ಕಾಗಲ್ವೇನ್ರಿ? ಅಷ್ಟೊರಗ್ ಬಡಿತೀರಾ? ಯಾರಿ ನೀವು? ಏನ್ ಬೇಕಾಗಿತ್ತು? ಏನ್ರಿ, ಒಂಚೂರು ನಿಯತ್ತಿಲ್ವಾ ನಿಮ್ಗೆ? ನಿಯತ್ತಾ? ಏನ್ರಿ ಮಾತಾಡ್ತಾ ಇದ್ದೀರಾ? ಯಾರ್ರಿ ನೀವು? ಹೌದೌದು, ಸಾಲ ಕೊಟ್ಟವ್ರ ಮನೆಗ್ ಬಂದ್ರೆ ಯಾರು ಅಂತ ಕೇಳ್ದೆ ಇನ್ನೇನ್ ಮಾಡ್ತೀರಾ? ಏನು ಸಾಲ ಕೊಟ್ಟಿದ್ದೀರಾ? ನೀವು ತಪ್ಪಿ ನಮ್ಮ ಮನೆಗ್ ಬಂದಿದ್ದೀರಾ ಅನ್ಸುತ್ತೆ. ನೀವು ಮಾತ್ ತಪ್ಪಿರೋದಕ್ಕೆ ನಾವ್ ಇಲ್ಲಿ ತನಕ ಬರ್ತಾ ಇರೋದು. ಸುಮ್ನೆ ಸಾಲದ ದುಡ್ಡು ವಾಪಸ್ ಕೊಟ್ಬಿಡಿ, ಇಲ್ಲ ಅಂದ್ರೆ ಮನೆ ಖಾಲಿ ಮಾಡ್ಕೊಂಡು ಹೋಗ್ತಾ ಇರಿ. ನಿಂತ್ಕೋಪ ಅಲ್ಲಿ, ನಿಂತ್ಕೋ. ಏನ್ ಹಾಗೆ ನುಗ್ತೀಯಾ? ಯಾರ್ ನೀವು? ಯಾಕೆ ಹೇಳ್ದೆ ನಮ್ಮ ಮನೆಗೆ ನುಗ್ತಾ ಇದ್ದೀರಾ? ಅವರು ತಪ್ಪಿ ನಮ್ಮ ಮನೆಗ್ ಬಂದಿದ್ದಾರೆ ಅನ್ಸ್ತಿದೆ. ಅಕ್ಕೋ, ಅಡ ಇಟ್ಟಿರೋ ಮನೆ ಅಡ್ರೆಸ್ ತಪ್ಪಾಗಕ್ ಚಾನ್ಸೇ ಇಲ್ಲ.